ನಮಸ್ತೆ. 24/1/2025 ಶುಕ್ರವಾರ, ಕೃಷ್ಣ ಪಕ್ಷ. ಈ ದಿನದ ವಿಶೇಷಗಳನ್ನ ನೋಡೋಣ. ಕುಂಡಲಿಯ ಪ್ರಕಾರ ಇವತ್ತು ಗಜಕೇಸರಿ ಯೋಗವಿದೆ. ಬುಧಗ್ರಹ ಗುರುಕ್ಕೆ ಭಾಗ್ಯಕ್ಕೆ ಹೋಗುತ್ತದೆ ಅಂತಂದರೆ ಇವತ್ತಿನ ದಿನ ಸಂಜೆ 5:40 ಹಂಗ ಬುಧನಕ್ಕಿರುವ ದೋಷ ಇವತ್ತು ಮುಗೀತು. ಇವತ್ತ ರೀತಿಯಲ್ಲಿ ದಶಮಿ ತಿಥಿ ಅಂದರೆ 10ನೇ ತಿಥಿ ಸಂಜೆ 7:25 ಆಮೇಲೆ ಏಕಾದಶಿ. ಇವತ್ತಿನ ನಕ್ಷತ್ರ ಅನುರಾಧ. ಇವತ್ತು ಒಂದು ವಿಶೇಷ ಏನು ಅಂತಂದರೆ ಅನುರಾಧ ನಕ್ಷತ್ರ ಬೆಳಗ್ಗೆಯಿಂದ ರಾತ್ರಿಯವರೆಗೂ, ಅಂದರೆ ಹೆಚ್ಚು ಕಮ್ಮಿ ನೋಡಬೇಕು ಅಂತಂದರೆ ನಾಳೆಯವರೆಗೂ ಕೂಡ ಇದೇ ಅನುರಾಧ ನಕ್ಷತ್ರವಿದೆ. ಹಂಗಾಗಿ ಇವತ್ತು ಒಂದು ದಿನದಲ್ಲಿ ಒಂದೇ ಒಂದು ನಕ್ಷತ್ರ, ಅದು ಕಾರ್ಯಸಿದ್ಧಿ ಉಂಟು, ಅನುಕೂಲ ಉಂಟು, ದೋಷವಿಲ್ಲ. ಆದ್ದರಿಂದ ಕೆಲವು ಕಾರ್ಯಗಳನ್ನು ಮಾಡ್ಬೋದು. ಆದರೆ ಮಗು ಆಗೋಕ್ಕೆ ಶುಭ ದಿನವ ಅಂತಂದರೆ ಅದಕ್ಕೆ ಬೇಕಾದಷ್ಟು ವಿಷಯಗಳಿದೆ. ಅದು ಇವತ್ತು ಅಷ್ಟೊಂದು ಒಳ್ಳೆಯದಲ್ಲ. ಆದರೂ ಅದನ್ನೆಲ್ಲ ಒಂದು 2 ತಿಂಗಳಿಗೆ ಮುಂಚೆಯೇ ತೀರ್ಮಾನ ಮಾಡಬೇಕು. ಇವತ್ತು ಮತ್ತಷ್ಟು ವಿಶೇಷಗಳಿಗೆ ಬರೋಣ. ಏಕನಕ್ಷತ್ರವಾಗಿ ಇವತ್ತು ದಿನಪೂರ್ತಿ ಮಹಾನಕ್ಷತ್ರವಾಗಿ ದೇವಗಣವಾಗಿದೆ. ಹಾಗೆ ಇವತ್ತು ಒಂದೇ ರಾಶಿ ವೃಶ್ಚಿಕ. ಬೆಳಗ್ಗೆ 6:46 11:41 ಅನುರಾಧ ನಕ್ಷತ್ರ 1ನೇ ಪಾದ. 11:41 ಸಂಜೆ 6:13 ಅನುರಾಧ ನಕ್ಷತ್ರ 2ನೇ ಪಾದ. ಆನಂತರ ರಾತ್ರಿ 12:41 ಅನುರಾಧ ನಕ್ಷತ್ರ 3ನೇ ಪಾದ. ರಾತ್ರಿ 12:41 ಮೇಲೆ ನಾಳೆಯವರೆಗೂ ಕೂಡ ಅನುರಾಧ ನಕ್ಷತ್ರವೇ 4ನೇ ಪಾದ ನಡೀತಿದೆ. ಹೀಗಾಗಿ ಇವತ್ತಿನ ನಕ್ಷತ್ರ ಅನುರಾಧ ಅಂತಂದಿವೆ. ಇವತ್ತಿನ ದಿನದಲ್ಲಿ ಇರುವಂಥ ಮತ್ತಷ್ಟು ವಿಶೇಷಗಳಿಗೆ ಹೋಗೋಣ. ಅಂದರೆ 100% ಒಳ್ಳೆಯದು, 100% ಕೆಟ್ಟದು ಅಂತ ನೋಡ್ತೀವಲ್ಲ, ಆ ವಿಷಯಕ್ಕೆ ನಾವು ಬರೋಣ. ಇಷ್ಟಲ್ಲೇ ನಾವು ನೋಡುವ ಇನ್ನೂ ಕೆಲವು ವಿಷಯಗಳು ಏನು ಅಂತಂದರೆ, ಒಂದು ದಿನದಲ್ಲಿ ಯಾವ ಒಂದು ನಕ್ಷತ್ರ ಮತ್ತು ರಾಶಿಯವರಿಗೆ ದೋಷವಿದೆ ಅಂತ ನೋಡ್ತೀವಿ. ಅದರಲ್ಲಿ ವಿಶೇಷವಾಗಿ ಇವತ್ತು ಮೇಷರಾಶಿಯವರಿಗೆ ಚಂದ್ರಾಷ್ಟಮ ಉಂಟು. ಅಂದರೆ ಅಶ್ವಿನಿ ಭರಣಿ ಮತ್ತು ಕೃತಿಕಾ ನಕ್ಷತ್ರ 1ನೇ ಪಾದದವರಿಗೆ ದೋಷ ಉಂಟು ಇವತ್ತು ದಿನಪೂರ್ತಿ. ಆದ್ದರಿಂದ ಇವತ್ತು ದಿನಪೂರ್ತಿ ಯಾವುದೇ ಕಾರ್ಯಗಳು ಮಾಡೋದಾದರೂ ಮೇಷರಾಶಿಯವರು ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಇನ್ನೊಂದು ದಿನಕ್ಕೆ ಹೋಗೋಣ ಅಂತಂದರೂ ಸಂತೋಷವೇ. ಇವತ್ತಿನ ದಿನಕ್ಕೆ 100% ದೋಷ ಹೆಂಗಿದೆ ಅಂತ ನೋಡೋಣ. ಬೆಳಗ್ಗೆ 9:05 9:51 ದುರ್ಮುಹೂರ್ತ. ಅದು ಮಾತ್ರವಲ್ಲದೆ 9:28 ಅಂದರೆ ಇನ್ನೂ ದುರ್ಮುಹೂರ್ತವೇ ಮುಗುದಿಲ್ಲ. 9:28 11:12 ನಕ್ಷತ್ರ ವಿಷಘಟಿಕಾ ಕಾಲವಿದೆ. ಅಂದರೆ ಅನುರಾಧ ನಕ್ಷತ್ರ ಆ ಸಮಯಕ್ಕೆ ವಿಷವಾಗುತ್ತದೆ. ಅದೂ ಮುಗುದಿಲ್ಲ. ಅಷ್ಟರಲ್ಲಿ 11:05 12:32 ರಾಹುಕಾಲ. ಆನಂತರ ಬರೋದು 12:55 ಮಧ್ಯಾಹ್ನ 1:41 ದುರ್ಮುಹೂರ್ತವಿದೆ. ಮಧ್ಯಾಹ್ನ 3:25 ಸಂಜೆ 4:51 ಯಮಕಂಡ ಕಾಲವಿದೆ. ರಾತ್ರಿ 9:38 ರಾತ್ರಿ 11:40 ಮೃತ್ಯು ಇದೆ. ರಾತ್ರಿ ಅಂತಂದರೆ ಲೇಟ್ ನೈಟ್ 3:39 ಬೆಳಗಿನ ಜಾವ 5:13 ವಿಷಕಾಲವಿದೆ. ಇದೆಲ್ಲ ಅಶುಭ ಸಮಯಗಳು. ಈಗ ಇರೋದರಲ್ಲಿ ಶುಭ ಸಮಯನ ನೋಡೋಣ. 6:46 9:03 ಶುಭವಾಗಿದೆ. 12:34 12:53 ಶುಭವಾಗಿದೆ. ಮಧ್ಯಾಹ್ನ 1:43 3:23 ಶುಭವಾಗಿದೆ. ಸಂಜೆ 4:53 ರಾತ್ರಿ 9:36 ಶುಭವಾಗಿದೆ. ರಾತ್ರಿ 11:42 ಲೇಟ್ ನೈಟ್ ಅಂದರೆ 3:37 ಶುಭವಾಗಿದೆ. ಆನಂತರ ಲಾಸ್ಟ್ ಒಂದು ಟೈಮ್ ಬೆಳಗಿನ ಜಾವ 5:15 ಸೂರ್ಯನು ಉದಯ ಆಗುವವರೆಗೂ ಶುಭವಾಗಿದೆ. ಇದೆಲ್ಲ ಈ ದಿನದಲ್ಲಿ ಬಂದಿರುವಂಥ ವಿಶೇಷಗಳು. ಇದರಲ್ಲಿ ಇನ್ನೂ ಕೆಲವು ವಿಷಯಗಳನ್ನ ನಾವು ನೋಡ್ಬೋದು. ಅಂದರೆ ವಿಂಗಡಿಸಿ ನೋಡಿದ್ರೆ ಎಲ್ಲರನ್ನೂ ಕೇಳೋಕ್ಕಾಗಲ್ಲ, ಅದು ಡೈರೆಕ್ಟಾಗೇ ಕೇಳಬೇಕಾಗ್ತದೆ. 6:46 7:46 ಶುಕ್ರ ಹೋರೆ ಶುಭವಾಗಿದೆ. ನಾವು 6:46 9:00 ಶುಭವಾಗಿದೆ ಅಂತಂದೀವಿ. ಅದರಲ್ಲೂ
6:46ರಿಂದ 7:44 ಇನ್ನೂ ಚೆನ್ನಾಗಿದೆ ಅಂತ ಅರ್ಥ. ಈ ಸಮಯದಲ್ಲಿ ಸುಖ ಕಾಲವೂ ಇದೆ, ಬುಧ ಹೊರೆ ಇದೆ, ಶುಭ ಮುಹೂರ್ತವಿದೆ, ಕುಂಭ ಲಗ್ನವಿದೆ, ಗುಳಿಕೆ ಕಾಲ ಸೇರಿದೆ. ಇಷ್ಟು ವಿಷಯಗಳು ಈ ಸಮಯದಲ್ಲಿದೆ. ಹಂಗಾಗಿ ಇದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಚಂದ್ರ ಹೊರೆ ಕೂಡ ಇದರಲ್ಲಿ ಬರುತ್ತದೆ. ಹಂಗಾಗಿ ಸೂಪರ್ ಆಗಿರುವ ಸಮಯ ಇದು ಇರೋದರಲ್ಲಿ. ಮತ್ತು ಗುರು ಹೊರೆ ಬರುವಂಥದ್ದು 10:37 AM ರಿಂದ 11:34. ಇದು ಅಷ್ಟೊಂದು ಶ್ರೇಷ್ಠವಾಗಿ ಇವತ್ತಿಲ್ಲ. ಗುರು ಹೊರೆ ಅನ್ನೋದು ಶ್ರೇಷ್ಠವಾಗಿರ್ಬೋದು ಅಷ್ಟೇ, ಆದರೆ ಆ ಸಮಯದಲ್ಲಿ ಶುಭ ಮುಹೂರ್ತಗಳು ಬರಲಿಲ್ಲ. ಮಧ್ಯಾಹ್ನ 12:34ರಿಂದ 12:53 ಇರುವಂಥ ಈ ಸಮಯದಲ್ಲಿ ಅಭಿಜಿತ್ ಮುಹೂರ್ತ ಬರುತ್ತದೆ ಮತ್ತು ಅಮೃತಗಳಿಗೆ ಸೇರುತ್ತದೆ. ಈ ಥರ ಇರೋದರಿಂದ ಇದು ಶುಭ ಸಮಯ. ಮತ್ತು ಇನ್ನೊಂದು ಸಮಯ ನೋಡಿದ್ರೆ ಮಧ್ಯಾಹ್ನ 1:43ರಿಂದ 3:23 ಇರುವಂಥ ಈ ಸಮಯದಲ್ಲಿ ಶುಕ್ರ ಹೊರೆ ಇರುತ್ತದೆ. ಅದರಲ್ಲೂ ಶುಕ್ರ ಹೊರೆ 1:43 ಮೇಲೆ 2:25 ಶುಭವಾಗಿದೆ. ಮತ್ತು ವಿಜಯ ಮುಹೂರ್ತವನ್ನು ನೋಡೋಣ. ಮಧ್ಯಾಹ್ನ 2:27ರಿಂದ 3:13 ವಿಜಯ ಮುಹೂರ್ತ ಶುಭವಾಗಿದೆ. ಈ ಸಮಯದಲ್ಲಿ ಬುಧ ಹೊರೆ ಸೇರುತ್ತದೆ, ಮಿಥುನ ಲಗ್ನ ಕೂಡಿ ಬರುತ್ತದೆ. ಇಷ್ಟೆಲ್ಲ ಸೇರಿರುವ ಸಮಯವಿದು. ಈ ರೀತಿಯಾಗಿ ನಾವು ಒಳ್ಳೆಯ ಟೈಮ್ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಯಿಂದವರೆಗೆ ಕೊಟ್ಟಿದ್ರು ಕೂಡ ಏನೆಲ್ಲ ಅದರಲ್ಲಿ ಒಳ್ಳೆಯದಿದೆ ಅಂತ ನಾವು ಈಗ ಸ್ವಲ್ಪ ಹೇಳಿದ್ವಿ. ಇದನ್ನೆಲ್ಲ ನಾವು ಫಿಲ್ಟರ್ ಮಾಡಿ ನಿಮಗಾಗಿ ಅದನ್ನು ದೀರ್ಘವಾಗಿ ಕೊಟ್ಟಿರ್ತೀವಿ. ಅದನ್ನು ನೀವು ಫಾಲೋ ಮಾಡ್ಬೋದು. ಏನೇನು ಇನ್ನೂ ಅದರಲ್ಲಿ ಡೀಟೇಲ್ ಇದೆ ಅಂತ ಅದನ್ನೆಲ್ಲ ನೀವು ಡೈರೆಕ್ಟಾಗಿ ಕೇಳ್ಬೋದು. ಇಷ್ಟೆಲ್ಲ ನೋಡಿದ್ವಿ. ಇದು ಇವತ್ತಿನ ವಿಶೇಷ. ತಾರಾ ಮತ್ತು ಚಂದ್ರ ಬೆಳಕು ಬರೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ದಿನ ಪೂರ್ತಿ ಶುಭಕರವಾಗಿದೆ. ಸ್ವಲ್ಪ ಊಟ ತಿಂಡಿ ಮೇಂಟೈನ್ ಮಾಡಿಕೊಳ್ಳಿ ಅಷ್ಟೇ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಖಂಡಿತವಾಗಿ ಟೆನ್ಷನ್ ಇದೆ. ಆರೋಗ್ಯದಲ್ಲಿ ಕೂಡ ಗಮನ ಕೊಡಬೇಕಾಗ್ತದೆ. ಅಷ್ಟೊಂದು ಶುಭಕರವಾಗಿಲ್ಲ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ, ಅನುಕೂಲವಿದೆ ನಿಮ್ಮ ಕಾರ್ಯಗಳಲ್ಲಿ, ಆದ್ದರಿಂದ ಶುಭವಾಗಿದೆ. ಅದೇ ಕೃತಿಕಾ ನಕ್ಷತ್ರ 2, 3, 4ನೇ ಪಾದಗಳು ವೃಷಭ ರಾಶಿಯವರಿಗೂ ಕೂಡ ಖಂಡಿತವಾಗಿ ಶುಭಕರವಾಗಿದೆ. ಕೃತಿಕಾ ಆದ ಮೇಲೆ ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಪ್ರತ್ಯೇಕ್ತಾರೆ ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ. ಹಂಗಾಗಿ ಯಾವ ಕಾರ್ಯಕ್ಕೂ ನಿಮಗೂ ಅನುಕೂಲವಾಗಿಲ್ಲ. ಆದರೂ ಯೋಚನೆ ಮಾಡಬೇಡಿ. ಚಿಕ್ಕ ಚಿಕ್ಕ ಕಾರ್ಯಗಳು ಮಾಡೋಕ್ಕೆ ನಿಮ್ಮ ಮನೆಯವರು, ಮಕ್ಕಳು ಇವರು ಜಾತಕದ ಪ್ರಕಾರ ಚೆನ್ನಾಗಿದ್ದರೆ, ಅವರ ನಕ್ಷತ್ರ ಪ್ರಕಾರ ಚೆನ್ನಾಗಿದ್ದರೆ, ಯಾಕೆಂದರೆ ನಾವು ಎಲ್ಲ ನಕ್ಷತ್ರಕ್ಕೂ ಕೊಟ್ಟಿರ್ತೀವಿ ಹೆಂಗಿದೆ ಅಂತ. ಒಂದು ವೇಳೆ ಅವ್ರಿಗೆ ಚೆನ್ನಾಗಿದ್ದರೆ ಅದರ ಮೇಲೆ ಮಾಡಬಹುದು. ಹಂಗಾಗಿ ನಮಗಿಲ್ವಲ್ಲ ಅಂತ ಯೋಚನೆ ಮಾಡೋದು ಬೇಡ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಕ್ಷೇಮ ಅಂದರೆ ಆರೋಗ್ಯ ಉಂಟು, ಸುಖ ಉಂಟು, ಆದ್ದರಿಂದ ಶುಭ ದಿನವಾಗಿದೆ ಇದು. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಆರೋಗ್ಯವಿದೆ, ಶತ್ರುನಾಶವಿದೆ, ಶತ್ರುಕಾಟವಿಲ್ಲ, ನಿಮ್ಮ ಕಾರ್ಯದಲ್ಲಿ ಅಡ್ಡಿ ಬರುವವರು ಯಾರೂ ಇಲ್ಲ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ವಿಪತ್ತಿದೆ, ಏಟು ಗಾಯಗಳಿದೆ. ರೋಡಲ್ಲಿ ಕೂಡ ಎಚ್ಚರವಾಗಿರಬೇಕು. ಪುನರ್ವಸು ನಕ್ಷತ್ರ ಮಿಥುನ ರಾಶಿ 1, 2, 3 ಪಾದಗಳು, ಸಂಪತ್ತು ಉಂಟು, ಶತ್ರುನಾಶವಿದೆ, ಆದ್ದರಿಂದ ಶುಭಕರವಾಗಿದೆ ಈ ದಿನ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಅನುಕೂಲವಿದೆ, ಕಾರ್ಯಗಳಲ್ಲಿ ಅಲ್ಪ ಸ್ವಲ್ಪ ವಿಘ್ನ ಬರುತ್ತದೆ ಅಷ್ಟೇ. ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಜನ್ಮತಾರೆಯು ಕಾರ್ಯ ವಿಘ್ನವಿರೋದರಿಂದ ಹೇಳಿಕೊಳ್ಳುವಷ್ಟು ಸಮಯವಿಲ್ಲ. ಒಂದು 40% ಕೂಡ ಇಲ್ಲ, ಯೋಚನೆ ಮಾಡಿಕೊಳ್ಳಿ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಪರಮಮಿತ್ರ ತಾರೆಯಾಗಿ ಕಾರ್ಯಗಳಲ್ಲಿ ಅಲ್ಪ ಸ್ವಲ್ಪ ವಿಘ್ನಗಳಿರುತ್ತದೆ ಅಷ್ಟೇ. ಆದರೂ ಶುಭದಿನವಾಗಿದೆ ನಿಮಗೆ. ಮಕಾ ನಕ್ಷತ್ರ ಸಿಂಹರಾಶಿ, ಖಂಡಿತವಾಗಿಯೂ ಮಿತ್ರಧಾರೆ ಉಂಟು, ಅನುಕೂಲಕರವಾಗಿದೆ, ಆದ್ದರಿಂದ ಶುಭದಿನವಾಗಿದೆ ಇದು. ಪುಬ್ಬ ನಕ್ಷತ್ರ ಸಿಂಹರಾಶಿ, ಟೆನ್ಷನ್, ರೋಗ ಭಯವೆಲ್ಲ ಉಂಟು. ಸ್ವಲ್ಪ ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡ್ಕೋಬೇಕು. ಡೈಲಿ ಔಷಧಿಗಳು ತಗೊಳ್ಳೋರು ಕರೆಕ್ಟಾಗಿ ತಗೊಳ್ಳಿ. ಉತ್ತರ ನಕ್ಷತ್ರ ಸಿಂಹರಾಶಿ, ಅನುಕೂಲವಿದೆ, ಆದ್ದರಿಂದಾಗಿ ಕಾರ್ಯಗಳಲ್ಲಿ ಜಯ ಉಂಟು. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಅನುಕೂಲವಿದೆ, ಲಾಭವಿದೆ, ಹಂಗಾಗಿ ಹೆಚ್ಚಿನ ವರಮಾನಕ್ಕಾಗಿ ಪ್ಲಾನ್ ಮಾಡಿಕೊಳ್ಳಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಪ್ರತ್ಯೇಕ್ತಾರೆ, ಆದ್ದರಿಂದ ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ.
ಒಂದು 5 ಸತಿ ಆದರೂ ಪ್ರಯತ್ನ ಪಡಬೇಕು, ಅಥವಾ ಇನ್ನೊಂದು ದಿನ ಮಾಡ್ಕೊಳ್ಳೋಣ. ಇದರಲ್ಲಿ ಹೆಚ್ಚಿನ ಗಮನ ಕೊಟ್ಕೊಳ್ಳಿ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಆರೋಗ್ಯ ಲಾಭ ಎಲ್ಲವೂ ಹೆಚ್ಚಾಗಿದೆ, ಆದ್ದರಿಂದ ಶುಭ ದಿನವಾಗಿದೆ ನಿಮಗೆ. ಚಿತ್ತಾ ನಕ್ಷತ್ರ ತುಳಾ ರಾಶಿ, ಆರೋಗ್ಯ ಉಂಟು, ಆದರೆ ಧನಹಾನಿ ಉಂಟು. ವೇಸ್ಟ್ ಖರ್ಚುಗಳನ್ನ ಮಾಡೋಕ್ಕೆ ಹೋಗಬೇಡಿ. ಸ್ವಾತಿ ನಕ್ಷತ್ರ ತುಳಾ ರಾಶಿ, ವಿಪತ್ತು ಧನಹಾನಿ ಇದೆಲ್ಲ ಉಂಟಾಗುತ್ತದೆ, ಆದ್ದರಿಂದ ಗಾಡಿಗಳಲ್ಲಿ ಎಚ್ಚರ. ಮೆಟ್ಲತ್ತೋರು ದೂರವಾಗಿ ಹೋಗೋರೆಲ್ಲ ಎಚ್ಚರವಾಗಿರಬೇಕು. ವಿಶಾಖ ನಕ್ಷತ್ರ ತುಲಾರಾಶಿ, ಸಂಪತ್ತಿದೆ, ಸೇಮ್ ಟೈಮಲ್ಲಿ ಧನಹಾನಿಯೂ ಉಂಟು, ಆದ್ದರಿಂದ ಸರಿಯಾಗಿ ಗಮನಿಸಿ. ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಹಣಕಾಸಿನ ವರಮಾನ ಹೆಚ್ಚಿದೆ, ಶರೀರ ಸುಖವೂ ಚೆನ್ನಾಗಿದೆ, ಆದ್ದರಿಂದ ನಿಮ್ಮ ಕಾರ್ಯಗಳಲ್ಲಿ ಅಡ್ಡಿ ಇರೋದು ಕಡಿಮೆ, ಖಂಡಿತ ಸಾಧನೆ ಮಾಡಬಹುದು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಜನ್ಮತಾರೆ ಇದು, ಸ್ವಲ್ಪ ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ, ಆರೋಗ್ಯ ಚೇತರಿಸ್ಕೊಳ್ತೀರಾ ನೀವು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಮಿತ್ರತ್ವ ಉಂಟು, ಅಭಿವೃದ್ಧಿ ಉಂಟು, ಆರೋಗ್ಯ ಕೂಡ ಚೇತರಿಸ್ಕೊಳ್ತೀರಾ. ಮೂಲ ನಕ್ಷತ್ರ ಧನುಸು ರಾಶಿ, ಮಿತ್ರಧಾರೆ, ಈ ದಿನ ಪೂರ್ತಿ ಶುಭಕರವಾಗಿದೆ, ನಿಮ್ಮ ಕಾರ್ಯಗಳಲ್ಲಿ ಅಡ್ಡಿ ಏನೂ ಇಲ್ಲ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಖಂಡಿತವಾಗಿ ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ, 20% ಕೂಡ ಅನುಕೂಲಕರವಾಗಿಲ್ಲ, ನೋಡ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಬೇಕಾಗ್ತದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಅನುಕೂಲ ವ್ಯಯವೆಲ್ಲ ಕೂಡಿ ಬರುವಂಥ ದಿನವಿದು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬರುತ್ತದೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಇವತ್ತು ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ, ಪ್ರತ್ಯೇಕ ತಾರೆ, ಅಂದರೆ ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ ಅಂತ ಇರೋದರಿಂದ ದಯಬೇಕು, ಸ್ವಲ್ಪ ನೋಡಿಕೊಂಡು ಮಾತಾಡಿ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಆರೋಗ್ಯ ಉಂಟು, ಇಷ್ಟಾರ್ಥ ಸಿದ್ಧಿಯೆಲ್ಲ ಆಗುತ್ತದೆ, ಹಂಗಾಗಿ ಶುಭ ದಿನವಾಗಿದೆ. ನಂತರ ನೋಡುವಂಥದ್ದು ಧನಿಷ್ಠ ನಕ್ಷತ್ರ ಕುಂಭರಾಶಿ, ಆರೋಗ್ಯ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಇದೆಲ್ಲ ಕೂಡಿ ಬಂದಿರುವಂಥ ದಿನವಿದು. ಶತಭಿಷ ನಕ್ಷತ್ರ ಕುಂಭರಾಶಿ, ಏಟು ಗಾಯಗಳು ಉಂಟು, ಹುಷಾರಾಗಿರಿ, ಆದರೆ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಇಲ್ಲ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಸಂಪತ್ತಿದೆ, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಉಂಟು. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಸಂಪತ್ತು, ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆ ಇರುತ್ತದೆ, ಅದೆಲ್ಲ ಗೆಲ್ಲಬಹುದು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಜನ್ಮತಾರೆ ಇದು, ಹಂಗಾಗಿ ತಲೆ ಸ್ನಾನ ಮಾಡಿ ನಕ್ಷತ್ರ ದೇವರಿಗೆ ಪೂಜೆ ಮಾಡಿಕೊಳ್ಳಿ, ಸ್ವಲ್ಪ ಅಡೆತಡೆ ಇರುತ್ತದೆ. ರೇವತಿ ನಕ್ಷತ್ರ ಮೀನರಾಶಿ, ಖಂಡಿತವಾಗಿ ಪರಮಮಿತ್ರ ಧಾರೆಯಾಗಿ ಅಲ್ಪ ಸ್ವಲ್ಪ ಅಡೆತಡೆಗಳಿರ್ತದೆ, ಅದೆಲ್ಲ ಗೆಲ್ಲಬಹುದು. ಶನಿದೇವರನ್ನ ಇವತ್ತು ಪ್ರಾರ್ಥನೆ ಮಾಡಿಕೊಳ್ಳಿ, ಎಲ್ಲ ಕಾರ್ಯಗಳಲ್ಲೂ ಜಯ ಉಂಟು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.